ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಶ್. ಇವತ್ತು ಮಾರ್ನಿಂಗ್ ನಾನು ಗಾಡಿ ಹತ್ರ ಹೋದೆ. ನಾನು ಗಾಡಿ ಸ್ಟಾರ್ಟ್ ಮಾಡೋಕ್ಕಂತ ಗಾಡಿ ಸ್ಟಾರ್ಟ್ ಮಾಡೋಕೆ ಹೋದ್ರೆ ಗಾಡಿನೇ ಸ್ಟಾರ್ಟ್ ಆಗಲಿಲ್ಲ. RPM ಲಿಮಿಟ್ ಅಂತ ತೋರಿಸ್ತಾಯಿತ್ತು. RPM ಲಿಮಿಟ್ ಅಂದರೆ ನನಗೂ ಸಡನ್ಲಿ ನಿಂತ ಗಾಡಿಗೆ ಈ ಥರ ಆದರೆ ಏನು ಗೊತ್ತಾಗೋದೇ ಇಲ್ಲ. ಫಸ್ಟಿಗೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ಫೀಸ್ ಗೀಸ್ ಏನಾದರೂ ಹೋಗಿದೆ ಅಂತ ಫೀಸ್ ಎಲ್ಲ ಚೆಕ್ ಮಾಡಿದರೆ ಫೀಸ್ ಎಲ್ಲ ಕರೆಕ್ಟಾಗೇ ಇತ್ತು. ಫೀಸ್ ಎಲ್ಲ ಕರೆಕ್ಟ್ ಆಗಿತ್ತು. ಅದು ಬ್ಯಾಟ್ರಿ ಡೌನ್ ಆಗಿರುತ್ತೆ RPM ಲಿಮಿಟ್ ತೋರಿಸಿದ್ರೆ. ಅಂದರೆ ಒಂದೊಂದು ಸರ್ತಿ ಬ್ಯಾಟ್ರಿ ಅಂದರೆ ನಿಂತ ಗಾಡಿಗೆ ನಾವು ಚಾರ್ಜ್ ಹಾಕೋದು, ಪಾರ್ಕಿಂಗ್ ಲೈಟಲ್ಲಿ ಚಾವಿ ಆನ್ ಮಾಡೋದು, ಮತ್ತು ಸ್ಪೀಕರ್ ಹಾಕೋದು ಅವೆಲ್ಲ ಮಾಡಿದರೆ ಈ ಥರ ನಮಗೆ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಗಾಡಿ ಒಳಗೆ. ದಯವಿಟ್ಟು ನೀವು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಗಾಡಿನ ತಳ್ಳಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಬ್ಯಾಟ್ರಿ ಪೂರ್ತಿ ಅಂದರೆ ಪೂರ್ತಿ ಲೋ ಆಗಿದ್ದರೆ ಮಾತ್ರ ಗೇರಲ್ಲಿ ಸ್ಟಾರ್ಟ್ ಆಗೋದು ಗಾಡಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬು, ಒಂದು ಲೈಕ್ ಮಾಡಿ. ಮತ್ತು ಇದೇ ಥರ ಗಾಡಿಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಇಲ್ಲೇ ವಾಯ್ಸ್ ರೆಕಾರ್ಡಿಂಗ್ ಮುಗಿಸ್ತೀನಿ. ವಿಡಿಯೋ ಇನ್ನೂ ಇದೆ ಬಾಕಿ, ಅದನ್ನು ನೋಡಿ ಕೊನೆವರೆಗೂ. ಅಂದರೆ ಸ್ಪೀಕರು ಮತ್ತು ಹಾರ್ನ್ ಹಾಕ್ಸಿದ್ದೆ, ಅದು ಎಕ್ಸ್ಟ್ರಾ. ಆ ಹಾರ್ನ ತೆಗೆಸ್ಬಿಟ್ಟು ಸುಮ್ಮನೆ ನಾರ್ಮಲ್ ಹಾರ್ನೇ. ಅದು ಸಿಟಿಯಲ್ಲಿ ಹೊಡೆಯೋಕ್ಕೆ ಆಗಲ್ಲ. ಹೊಡೆಯಕ್ಕೆ ಹೋದರೆ ಪೊಲೀಸ್ನವ್ರ ಕಾಟ. ಮತ್ತು ನಮ್ಮ ಡ್ರೈವರ್ಸ್ಗಳೇ ನಮಗೆ ಅಂದರೆ ಜಾಸ್ತಿ ಹಾರನ್ ಇದ್ದರೆ ಸಿಟಿಯಲ್ಲಿ ಹೊಡೆಯೋಕ್ಕಾಗಲ್ಲ. ಈ ಥರ ಹಾರನ್ ಹಾಕ್ಸೋಕ್ಕೆ ಹೋಗ್ಬೇಡಿ, ಬ್ಯಾಟ್ರಿ ಎಲ್ಲ ಡೌನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಮರೆಯಬೇಡಿ. ಈ ಹಾರ್ನು ಸ್ಪೀಕರು ಹಾಕುವಾಗ ನಿಮಗೆ ತೋರಿಸ್ಲಿಲ್ಲ, ಬಟ್ ತೆಗೆಯುವಾಗಂತೂ ತೋರಿಸ್ಲೇಬೇಕು. ಯಾಕಪ್ಪ ಅಂದರೆ ಹಾಕುವಾಗ ಅಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ, ಆದರೆ ತೆಗಿಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ನಿಂತ ಗಾಡಿಯಲ್ಲಿ ಯಾರು ನೋಡಿದ್ಬಿಟ್ರೆ ಬ್ಯಾಟ್ರಿ ಎಲ್ಲ ಡೌನ್ ಆಗಿಬಿಡುತ್ತೆ. ನಿಂತ ಗಾಡಿಯಲ್ಲೇ ಸ್ಪೀಕರ್ ಹಾಕೋದು ಅವೆಲ್ಲ ಮಾಡ್ತಿದ್ದೆ ನಾನು. ಅದಕ್ಕೋಸ್ಕರ ನನಗೆ ನಿನ್ನೆ ನನ್ನ ಗಾಡಿ ತುಂಬಾ ಕೈ ಕೊಡ್ತು. ನೋಡೋದಷ್ಟೇ ಅಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಪೋರ್ಟ್ ಮಾಡ್ತಾಯಿರಿ ಹೀಗೆ.